ಇನ್ನು ನಕಲಿ ನೋಟು ತಯಾರಿಸುವಂತಹ ಬೃಹತ್ ಜಾಲ ಪತ್ತೆಯಾಗಿದೆ. ದಕ್ಷಿಣ ಕನ್ನಡದ ಉಪ್ಪಿನಂಗಡಿ ಖಾಕಿ ಕಾರ್ಯಾಚರಣೆ ನಡೆಸಿತು. ಉಪ್ಪಿನಂಗಡಿ ಪೊಲೀಸರು 7 ಆರೋಪಿಗಳನ್ನು ಬಂಧಿಸಿದ್ದಾರೆ. ನಕಲಿ ನೋಟು ತಯಾರಿಸ್ತಾ ಇದ್ದಂತಹ ಮುದ್ರಣ ಯಂತ್ರವನ್ನ ಕೂಡ ಜಪ್ತಿ ಮಾಡಿದ್ದಾರೆ. ಅಡಿಂಜೆ ಎಂಬಲ್ಲಿ ನೋಟನ್ನ ಮುದ್ರಿಸ್ತಾ ಇದ್ರು ಈ ಆರೋಪಿಗಳು. ಕೇರಳ, ದಕ್ಷಿಣ ಕನ್ನಡ ಜಿಲ್ಲೆಯ 7 ಆರೋಪಿಗಳು ಈಗ ಪೊಲೀಸರ ಅತಿಥಿ. ನಕಲಿ ನೋಟು ತಯಾರಿಕೆ ಕಾಗದದ ಬಂಡಲ್ ಕೂಡ ವಶಕ್ಕೆ ಪಡೆಯಲಾಗಿದೆ. ಈ ಜಾಲ ಏನಾದರೂ ಈ ರೀತಿ ಬೆಳಕಿಗೆ ಬರದೇ ಇದ್ದಿದ್ರೆ ಕೋಟ್ಯಂತರ ಮೂಲದ ನಕಲಿ ನೋಟುಗಳು ಮಾರುಕಟ್ಟೆಗೆ ಸೇರ್ಬಿಡ್ತಿತ್ತು. ಈ ಜಾಲದ ಬಗ್ಗೆ ಈಗ ತೀವ್ರ ತನಿಖೆಯನ್ನು ಆರಂಭಿಸಿದ್ದಾರೆ ಪೊಲೀಸರು. ಒಂದು ಬಾಡಿಗೆ ಮನೆ, ಅಲ್ಲಿ ಈ ಕ್ರಮ ನಡೀತಾ ಇತ್ತು. ನಿರ್ಜನ ಪ್ರದೇಶದಲ್ಲಿರುವಂತಹ ಮನೆ ಅದು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಅಡಿಂಜೆ, ಅಲ್ಲಿ ನಕಲಿ ನೋಟು ತಯಾರಿಸ್ತಾ ಇದ್ದಂತಹ ಮುದ್ರಣ ಯಂತ್ರ ಕೂಡ ಜಪ್ತಿಯಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪೃಥ್ವಿ. ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ನಕಲಿ ನೋಟು ಮುದ್ರಣ ಮಾಡುವಂತಹ ಈ ದಂಧೆಯಲ್ಲಿ ಪಾಲ್ಗೊಂಡಂತವರು ಯಾರ್ಯಾರು, ಎಲ್ಲಿನವರು, ಹೇಗೆ ಈ ಜಾಲ ಬೆಳಕಿಗೆ ಬಂತು ಅಂತ? ಪ್ರತಿಮಾ, ಪೊಲೀಸರು ಇನ್ನೂ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಿನ್ನೆ ಸಂಜೆ ವೇಳೆಗೆ, ಅಂದ್ರೆ ನಿನ್ನೆ ರಾತ್ರಿ ವೇಳೆಗೆ ಈ ದಾಳಿ ಆಗಿರುವಂತದ್ದು. ಸೊ ಇನ್ನೂ ಕೂಡ ಪೊಲೀಸ್ ಇಲಾಖೆಯಿಂದ ಅಫಿಷಿಯಲ್ ಆಗಿ ಯಾವುದೇ ರೀತಿ ಇನ್ಫಾರ್ಮೇಶನ್ ಇಲ್ಲ. ಆದ್ರೆ ಸದ್ಯಕ್ಕೆ TV9ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕೇರಳ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದಂತಹ 7 ಆರೋಪಿಗಳನ್ನ ಈಗ ವಶಕ್ಕೆ ಪಡೆದು ಬಂಧನ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಮಾಹಿತಿ ಸಿಕ್ಕಿರುವಂತದ್ದು. ಮತ್ತೆ ಇವರೇನು ಆ ಒಂದು ನಿರ್ಜನ ಪ್ರದೇಶದಲ್ಲಿ ಆ ಒಂದು ಇನ್ನು ನಕಲಿ ನೋಟನ್ನ ತಯಾರು ಮಾಡ್ಲಿಕ್ಕೆ ಬಂಡಲ್ಗಳನ್ನ ಇಟ್ಟಿದ್ರು. ಆ ಬಂಡಲ್ಗಳು ಮತ್ತೆ ಒಂದು ದೊಡ್ಡ ಈ ಫೇಕ್ ಕರೆನ್ಸಿ ತಯಾರಿಸುವಂತಹ ಮಿಷನ್ ಕೂಡ ವಶಪಡಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪರಪುಂಜ ಗ್ರಾಮದ ಬಳಿ ಇರುವಂತಹ ಅಡಿಂಜೆ ಅಂತ ಏನು ಒಂದು ಪ್ರದೇಶದಲ್ಲಿ, ನಿರ್ಜನ ಪ್ರದೇಶದಲ್ಲಿ ಒಂದು ಬಂಗ್ಲೋ ರೀತಿಯಲ್ಲಿ ಒಂದು ಮನೆ ಇತ್ತು. ಸೊ ಸ್ವಲ್ಪ ಪಾಳು ಬಿದ್ದಿರೋ ರೀತಿಯಲ್ಲಿ ಹೊರಗಡೆ ನೋಡ್ಲಿಕ್ಕೆ ಕಾಣಿಸ್ತಾ ಇತ್ತು. ಸೊ ಅದರ ಒಳಗಡೆ ಈ ಒಂದು ಜಾಲ ನಡೀತಾ ಇತ್ತು ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಸದ್ಯಕ್ಕೆ ಸಾಕಷ್ಟು, ಅಂದ್ರೆ ಇಲ್ಲಿ ಇದಿನ್ನು ಎಷ್ಟು ವರ್ಷದಿಂದ ನಡೀತಾ ಇತ್ತು, ಎಷ್ಟು ಕೋಟ್ಯಾಂತರ ರೂಪಾಯಿ, ಎಷ್ಟು ಲಕ್ಷ ಮೌಲ್ಯದ ಅಮೌಂಟ್ಗಳು ಇವರು ಈ ರೀತಿ ತಯಾರಿಸಿದ್ದಾರೆ. ಸೊ ಇವೆಲ್ಲ ಮುಂದಿನ ಹಂತಗಳಲ್ಲಿ ತಿರುಗಿ ಬರ್ಬೇಕಾಗುತ್ತೆ. ಆದ್ರೆ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆ ಒಂದು ಕಾಗದದ ಬಂಡಲ್, ಏನೋ ಒಂದು ನಕಲಿ ನೋಟನ್ನ ತಯಾರಿಸಿ ಮಾಡ್ಲಿಕ್ಕೆ ಆ ಒಂದು ಕರೆನ್ಸಿ ಪೇಪರ್ಸ್ ಏನ್ ಇಟ್ಟಿರ್ತಾರೆ, ಆ ಎಲ್ಲ ಪೇಪರ್ಸ್ ಗಳು ಅವರಿಗೆ ಸಿಕ್ಕಿದೆ. ಸೊ ಅವೆಲ್ಲವೂ ಕೂಡ ಅಂದ್ರೆ ಪೊಲೀಸರು ಅಲ್ಲಿಗೆ ಹೋಗುವಂತ ಸಂದರ್ಭದಲ್ಲಿ ಅವನ್ನೆಲ್ಲ ಸುಡ್ಲಿಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು. ಅಂದ್ರೆ ಏನು ನಕಲಿ ನೋಟ್ಗಳಿತ್ತು, ಆ ನಕಲಿ ನೋಟನ್ನ ಅರ್ಧ ಸುಡ್ಲಿಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ದೃಶ್ಯಾವಳಿಗಳಲ್ಲೂ ಕೂಡ ಹರಿದಿರೋ ನೋಟುಗಳನ್ನ ಕೂಡ ನೋಡಬಹುದು. ಸದ್ಯಕ್ಕೆ ಈ ಒಂದು ಬೃಹತ್ ಜಾಲ ಎಷ್ಟು ವರ್ಷದಿಂದ ಕಾರ್ಯಾಚರಣೆ ನಡೆಸ್ತಾ ಇತ್ತು, ಸೊ ಇಷ್ಟು ವರ್ಷದಲ್ಲಿ ಯಾಕೆ ಅನುಮಾನ ಬರಲಿಲ್ಲ, ಮತ್ತೆ ಇದು ಹೇಗೆ ಬೆಳಕಿಗೆ ಬಂತು ಅನ್ನೋದು ಮುಂದಿನ ಹಂತದಲ್ಲಿ ಪೊಲೀಸ್ ಇಲಾಖೆ ಇದರ ಬಗ್ಗೆ ಮಾಹಿತಿ ನೀಡಬೇಕಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಪೃಥ್ವಿ.